ಇರುವೆ ಕಾಟದಿಂದ ನೀವೇನಾದ್ರು ಬೇಸತ್ತಿದ್ದರೆ ಇರುವೆಯನ್ನು ಚಿಟಿಕೆ ಹೊಡೆದಷ್ಟೇ ಸುಲಭದಲ್ಲಿ ಓಡಿಸ್ಬೇಕು ಅಂತ ಹೇಳಿದ್ರೆ ಅದ್ಭುತವಾದಂಥ ಸಿಂಪಲ್ ಮೆಥಡನ್ನು ಹೇಳಿದ್ದೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ ನೀವು ಟ್ರೈ ಮಾಡಿ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸಾಮಾನ್ಯವಾಗಿ ಈ ಸೆಕೆ ಸಂದರ್ಭದಲ್ಲಿ ಇರುವೆಗಳ ಕಾಟ ತುಂಬ ಇರ್ತದೆ. ಅದರಲ್ಲಿ ಕೆಲವು ಇರುವೆಗಳು ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ತದೆ, ಇನ್ನು ಕೆಲವು ನಮ್ಗೆ ಕಾಣಿಸೋದಿಲ್ಲ, ತುಂಬ ಚಿಕ್ಕ ಚಿಕ್ಕ ಇರುವೆಗಳು. ಬಟ್ ಅದರ ಪರಿಣಾಮ ತುಂಬ ತೀವ್ರವಾಗಿರ್ತದೆ. ಒಮ್ಮೆ ಕಚ್ಚಿತು ಅಂತ ಹೇಳಿದ್ರೆ ಅಲ್ಲಿ ಒಂದು ಸಣ್ಣದಾಗಿ ಗಾಯ ಥರ ಆಗೋಗುತ್ತೆ ಅಥವಾ ತುರಿಕೆ ಪ್ರಾರಂಭ ಆಗ್ತದೆ. ಈ ಇರುವೆಗಳನ್ನು ಓಡಿಸ್ಲಿಕ್ಕೆ ನಾವು ಬಹಳಷ್ಟು ಪ್ರಯತ್ನ ಪಡ್ತೇವೆ, ಏನು ಮಾಡಿದರೂ ಕೂಡ ಅವುಗಳನ್ನು ಓಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಇವತ್ತು ನಾನು ನಿಮಗೆ ಒಂದು ಅದ್ಭುತವಾದಂತಹ ಟ್ರಿಕ್ಸನ್ನು ಹೇಳ್ತಾ ಇದ್ದೇನೆ. ಇದನ್ನು ನೀವು ಉಪಯೋಗಿಸ್ಕೊಳ್ಳೋದ್ರಿಂದ ಇರುವೆಗಳು ನಿಮ್ಮ ಮನೆ ಹತ್ತಿರ ಸುಳಿದೇ ರೀತಿಯಲ್ಲಿ ನೋಡ್ಕೋಬೋದು. ಹಾಗೆಯೇ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಇರುವೆಗಳಿದ್ದರೆ ಅವುಗಳನ್ನ ಸಂಪೂರ್ಣವಾಗಿ ಮನೆಯಿಂದ ಓಡಿಸ್ಬಿಡ್ಬೋದು. ಹಾಗೆಯೇ ನಿಮಗೆ ಮನೇಲಿ ಏನಾದ್ರು ಚಿಕ್ಕ ಮಕ್ಕಳಿದ್ದರೆ ಅವುಗಳಿಗೆ ಕಚ್ಚಿದ್ರು ಕೂಡ ಆ ಮಕ್ಕಳಿಗೆ ಹೇಳಲಿಕ್ಕೂ ಗೊತ್ತಾಗಲ್ಲ, ಏನಿಲ್ಲ, ಸುಮ್ಮನೆ ಅಳ್ತಾ ಇರ್ತಾರೆ. ಬಟ್ ನಿಮಗೆ ಗೊತ್ತಾಗಲ್ಲ ಏನಕ್ಕೆ ಅಳ್ತಾ ಇದ್ದಾರೆ ಅಂತೇಳಿ ಕೂಡ ಗೊತ್ತಾಗಲ್ಲ. ಹಾಗಾಗಿ ಇರುವೆಗಳನ್ನ ಮನೆ ಒಳಗಡೆ ಸೇರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕಂದ್ರೆ ನಾನು ಹೇಳಿರುವಂತಹ ಈ ಒಂದು ಟ್ರಿಕ್ಕನ್ನು ಉಪಯೋಗಿಸಿ ತುಂಬ ಸುಲಭವಾಗಿ ನೀವು ಇರುವೆಗಳನ್ನು ಮನೆಯಿಂದ ಓಡಿಸ್ಬೋದು. ಈ ಒಂದು ಟ್ರಿಕ್ ಯೂಸ್ ಮಾಡಲಿಕ್ಕೆ ನಾವೊಂದು ದ್ರಾವಣವನ್ನು ರೆಡಿ ಮಾಡ್ಕೋಬೇಕಾಗ್ತದೆ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಗ್ಗೆ ನಿಮ್ಗೆ ಹೇಳ್ತೇನೆ. ಮೊದಲಿಗೆ ನಿಮಗೆ ಬೋರಿಕ್ ಪೌಡರ್ ಬೇಕಾಗ್ತದೆ, ಅಥವಾ ಬೋರಿಕ್ ಆ್ಯಸಿಡ್ ಅಂತ ತಿಳ್ಕೊಂಡು ಕೂಡ ಹೇಳ್ತಾರೆ. ಇದು ಸಾಮಾನ್ಯವಾಗಿ ಮೆಡಿಕಲ್ ಶಾಪ್ಗಳಲ್ಲಿ ಸಿಗ್ತದೆ. ನಿಮ್ಗೆ ಗೊತ್ತಿರ್ತದೆ, ಕೇರಮ್ ಆಡುವಾಗ ನಾವು ಈ ಬೋರಿಕ್ ಪೌಡ್ರನ್ನ ಯೂಸ್ ಮಾಡ್ತೇವೆ. ಈ ಸ್ಟ್ರೈಕರ್ ಏನಿದೆ ಅದು ಈಸಿಯಾಗಿ ಮೂವ್ ಆಗಬೇಕು ಅಂತ ಹೇಳಿದ್ರೆ ನಾವು ಈ ಬೋರಿಕ್ ಪೌಡ್ರನ್ನ ಯೂಸ್ ಮಾಡ್ತೇವೆ. ಹಾಗಾಗಿ ನಿಮಗೆ ಇದರ ಪರಿಚಯ ತುಂಬ ಚೆನ್ನಾಗಿದೆ ಅಂತೇಳಿ ತಿಳ್ಕೊಳ್ತೇನೆ. ನಂತರ ನಿಮ್ಗೆ ಬೇಕಾಗಿರುವಂಥ ಇನ್ನೊಂದು ಇಂಗ್ರೀಡಿಯೆಂಟ್ ಡೆಟಾಲ್. ಇದು ನಿಮಗೆ ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗ್ತದೆ. ಹಾಗೆಯೇ ನಿಮಗೆ ಇನ್ನೊಂದು ಬೇಕಾಗಿರುವಂಥದ್ದು ಕರ್ಪೂರಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಸಾಮಾನ್ಯವಾಗಿ ನಿಮ್ಮ ದೇವರ ಕೋಣೆಯಲ್ಲಿ ಇದ್ದೇ ಇರ್ತದೆ. ಮೊದಲಿಗೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಒಂದು 5-6 ಈ ಕರ್ಪೂರ ಇರ್ತದಲ್ಲ, ಇದನ್ನು ತಗೊಳ್ಳಿ. ಇದನ್ನು ತಗೊಂಡು ನಾವು ಪುಡಿ ಮಾಡ್ಕೋಬೇಕು. ಕರ್ಪೂರವನ್ನು ನಾವು ಈ ಥರ ಕೈಯಲ್ಲಿ ಕೂಡ ಪುಡಿ ಮಾಡ್ಕೊಳ್ಬೋದು, ಆದರೆ ಸರಿಯಾಗಿ ಪುಡಿ ಆಗಲ್ಲ. ಬೇಕಿದ್ರೆ ಒಂದು ಸರಿ ಈ ಥರ ನಾವು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ಳೋಣ. ನೋಡಿ, ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಪುಡಿ ಮಾಡ್ಕೊಳ್ಬೋದು. ತುಂಬ ಸುಲಭದಲ್ಲಿ ಪುಡಿ ಮಾಡ್ಕೋಬೋದು. ನೋಡಿ, ಇಷ್ಟು ಪುಡಿ ಆದರೆ ಸಾಕು. ಇನ್ನೂ ಪುಡಿ ಆಗಬೇಕು ಅಂತ ಹೇಳಿದ್ರೆ ನೀವು ಕುಟ್ಟಾಣಿ ಅಥವಾ ಬೇರೆ ಏನಾದ್ರು ಯೂಸ್ ಮಾಡ್ಕೊಂಡು ಇನ್ನೂ ಸ್ವಲ್ಪ ಕುಟ್ಟಿದರೆ ಇನ್ನೂ ನೈಸಾಗಿ ಪೌಡ್ರ್ ಟೈಪ್ ಆಗ್ತದೆ. ಈಗ ನೀವೊಂದು ಬೌಲನ್ನ ತಗೊಳ್ಳಿ, ಅದಕ್ಕೆ ಒಂದು ಸ್ವಲ್ಪ ಬಿಸಿ ಮಾಡಿರುವಂತಹ ನೀರನ್ನ ಹಾಕ್ಕೊಳ್ಳಿ. ಜಾಸ್ತಿ ಬಿಸಿ ಬೇಕಿಲ್ಲ, ಒಂದು ಅರ್ಧ-ಮುಕ್ಕಾಲು ಲೋಟ ನೀರು ಸಾಕಾಗ್ತದೆ. ಈಗ ಇದಕ್ಕೆ ನಾವು ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತಾ ಹೋಗಬೇಕು. ಮೊದಲಿಗೆ ನಾನು ಇಲ್ಲಿ ಕರ್ಪೂರವನ್ನು ಹಾಕ್ಕೊಳ್ತಾ ಇದ್ದೇನೆ. ನಾವು ಪುಡಿ ಮಾಡ್ಕೊಂಡಿದ್ದೀವಲ್ಲ, ಈ ಕರ್ಪೂರನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನೀರು ಜೊತೆಗೆ ಮಿಕ್ಸ್ ಆಗಬೇಕು. ನೋಡಿ, ಇದರಲ್ಲಿ ಮ್ಯಾಕ್ಸಿಮಮ್ ಈ ನೀರು ಜೊತೆ ಮಿಕ್ಸ್ ಆಗ್ತದೆ ಕರ್ಪೂರ. ಕೆಲವು ಸರಿ ಈ ದೊಡ್ಡ ದೊಡ್ಡ ಉಂಡೆಗಳ ಥರ ಉಳ್ಕೋಬೋದು, ಅದನ್ನು ನಾವು ಕೊನೆಗೆ ಫಿಲ್ಟರ್ ಮಾಡಿ ತೆಗಿಬೋದು. ಹಾಗಾಗಿ ಸ್ವಲ್ಪ ಹೊತ್ತು ಈ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ. ಸ್ವಲ್ಪ ಮಿಕ್ಸ್ ಆಗಿದೆ ಅಂದರೆ ಈ ಕರ್ಪೂರ ಇದ್ರ ಜೊತೆ ಸೇರಿಕೊಂಡಿದೆ ನೀರು ಜೊತೆಗೆ. ಈಗ ಬೇರೆ ಇಂಗ್ರೀಡಿಯೆಂಟ್ಸ್ನ ನಾನು ಆ್ಯಡ್ ಮಾಡ್ತೇನೆ. ಈಗ ಇದಕ್ಕೆ ನಾವು ಒಂದು 2 ಚಮಚದಷ್ಟು ಬೋರಿಕ್ ಪೌಡರ್ ಅಥವಾ ಬೋರಿಕ್ ಆ್ಯಸಿಡನ್ನು ಕೂಡ ಹಾಕ್ಕೊಳ್ಬೇಕು. ನಂತರ ಇದಕ್ಕೆ ಸ್ವಲ್ಪ ನಾವು ಡೆಟಾಲ್ ಇದೆಯಲ್ಲ ಅದನ್ನು ಕೂಡ ಹಾಕ್ಕೊಳ್ಬೇಕು. ನಾನು ಒಂದು ಕ್ಯಾಪ್ ಇದೆಯಲ್ಲ ಅದರಲ್ಲಿ ಹಾಕ್ಕೊಂಡಿದ್ದೇನೆ. ನಂತರ ನಾವು ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕಲಿಕ್ಕಿದೆ, ಅದನ್ನು ನಾನು ಆವಾಗ ನಿಮ್ಗೆ ಹೇಳಲಿಲ್ಲ. ಅದು ವಿನಿಗರ್, ಸಾಮಾನ್ಯವಾಗಿ ನಿಮ್ಮ ಕಿಚನ್ನಲ್ಲಿರುವಂತಹದ್ದು. ನಾನಿಲ್ಲಿ ಒಂದು 2 ಚಮಚದಷ್ಟು ವಿನಿಗರ್ನ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದೆಲ್ಲದನ್ನು ಕ್ಲೀನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ವಿನಿಗರ್, ಡೆಟಾಲ್, ಹಾಗೆಯೇ ಬೋರಿಕ್ ಪೌಡರ್, ಕರ್ಪೂರ ಎಲ್ಲದೂ ಮಿಕ್ಸ್ ಆಗಬೇಕು ಇದರಲ್ಲಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇದನ್ನು ಈಗ ಹೇಗೆ ಉಪಯೋಗಿಸೋದು ಅಂತ ತಗೊಂಡು ಹೇಳ್ತೇನೆ. ನೋಡಿ, ಇದನ್ನು ನಾವು ಫಿಲ್ಟರ್ ಮಾಡ್ಕೊಳ್ಬೋದು. ಯಾಕೆಂದರೆ ಕರ್ಪೂರದ ಪುಡಿ ಇದೆಯಲ್ಲ ಅದು ಸಂಪೂರ್ಣವಾಗಿ ಮಿಕ್ಸ್ ಆಗಿರಲ್ಲ. ಅದಕ್ಕೆ ನಾನು ಒಂದು ಸರಿ ಇದನ್ನ ಫಿಲ್ಟರ್ ಮಾಡ್ಕೊತಾ ಇದ್ದೇನೆ. ನೋಡಿ, ಕರ್ಪೂರದ ಪುಡಿ ಉಳ್ಕೊಂಡಿದೆ. ಯಾಕಂತ ಹೇಳಿದರೆ ಈ ಕರ್ಪೂರ ಸರಿಯಾಗಿ ಮಿಕ್ಸ್ ಆಗಲ್ಲ. ಬಟ್ ನಮ್ಗೆ ಬೇಕಿರೋದು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಈ ದ್ರಾವಣೆಯನ್ನು ರೆಡಿ ಮಾಡ್ಕೊಂಡಿದ್ದೇವೆ, ಇದರಲ್ಲಿ ಕರ್ಪೂರದ ಸ್ಮೆಲ್ ಇರಬೇಕು. ಹಾಗಾಗಿ ನಾವು ಇಲ್ಲಿ ಕರ್ಪೂರವನ್ನು ಉಪಯೋಗಿಸಿರುವಂಥದ್ದು. ಈಗ ನೀವು ಒಂದು ಸ್ಪ್ರೇಯರ್ ಬಾಟಲನ್ನು ತಗೊಳ್ಳಿ. ಒಂದು ವೇಳೆ ಸ್ಪ್ರೇಯರ್ ಬಾಟಲ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಬೇರೆ ವಿಧಾನ ನಾನು ಹೇಳ್ತೇನೆ. ಸ್ಪ್ರೇಯರ್ ಬಾಟಲ್ ಇದ್ದರೆ ಅದನ್ನು ತಗೊಂಡು ಅದಕ್ಕೆ ನಾವು ಈ ದ್ರಾವಣವನ್ನು ಸುರ್ಕೊಳ್ಬೇಕು. ನಾನು ಸ್ಪ್ರೇಯರ್ ಬಾಟಲ್ಗೆ ಹಾಕ್ಕೊಳ್ತಾ ಇದ್ದೇನೆ. ಒಮ್ಮೆ ನಾವು ಈ ಸ್ಪ್ರೇಯರ್ ಬಾಟಲಿಗೆ ಹಾಕಿದ ಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ಇರುವೆಗಳು ಎಲ್ಲೆಲ್ಲ ಓಡಾಡ್ತಾ ಇದೆಯೋ ಅಲ್ಲಿ ಹೋಗಿ ನೀವು ಇದನ್ನು ಸ್ಪ್ರೇ ಮಾಡಬೇಕು. ನೋಡಿ, ಈ ರೀತಿಯಾಗಿ ನೀವು ಸ್ಪ್ರೇ ಮಾಡ್ಕೊಂಡು ಬಂದಿದೆಯಲ್ಲ, ಇರುವೆಗಳು ಇದರ ಸ್ಮೆಲ್ ಇದೆಯಲ್ಲ, ಈ ಸ್ಮೆಲ್ಲಿಂದಾಗಿ ಅಲ್ಲಿಂದ ಓಡಿ ಹೋಗಿಬಿಡ್ತವೆ. ಮತ್ತು ಎಲ್ಲೆಲ್ಲ ಇರುವೆಗಳು ಸಾಮಾನ್ಯವಾಗಿ ನಿಮ್ಮ ಮನೆ ಒಳಗಡೆ ಪ್ರವೇಶ ಮಾಡ್ತದೆ ಅಂಥ ಸ್ಥಳಗಳನ್ನು ಗುರುತು ಮಾಡಿಕೊಂಡು ಅಲ್ಲಿ ಈ ರೀತಿಯಾಗಿ ಸ್ಪ್ರೇ ಮಾಡ್ಕೊತ ಬನ್ನಿ ಸಾಕು. ಆಗ ಇರುವೆಗಳು ಸಾಮಾನ್ಯವಾಗಿ ನಿಮ್ಮ ಮನೆ ಒಳಗಡೆ ಬರೋದೇ ಇಲ್ಲ. ಒಂದು ವೇಳೆ ನಿಮ್ಮ ಹತ್ರ ಸ್ಪ್ರೇಯರ್ ಬಾಟಲ್ ಇಲ್ಲ ಅಂತ ಹೇಳಿದರೆ ನೀವು ಜಸ್ಟ್ ಒಂದು ಸ್ಪೂನ್ನಲ್ಲಿ ತಗೊಂಡು ಈ ಇರುವೆಗಳು ಎಲ್ಲೆಲ್ಲ ಇದೆಯೋ ಅಲ್ಲಿ ಜಸ್ಟ್ ಹಾಕ್ಕೊತ ಹೋದರೂ ಸಾಕು, ಇರುವೆಗಳು ಅಲ್ಲಿಂದ ಓಡಿ ಹೋಗ್ತವೆ.
ಇದರಲ್ಲಿ ನಾವು ಬೋರಿಕ್ ಪೌಡ್ರು ಮತ್ತು ಬೇರೆ ಬೇರೆ ಈ ಕರ್ಪೂರ ಎಲ್ಲ ಉಪಯೋಗಿಸೋದ್ರಿಂದ ಮಕ್ಕಳ ಕೈಲಿ ಮಾಡಿಸ್ಲಿಕ್ಕೆ ಹೋಗಬೇಡಿ, ನೀವೇ ಮಾಡಿ. ಹಾಗೆಯೇ ಮಕ್ಕಳು ಇದನ್ನು ಕುಡಿಲೂಬಾರ್ದು. ಹಾಗಾಗಿ ಮಕ್ಕಳ ಕೈಗೆ ಸಿಗದೇ ಇರುವಂಥ ಸ್ಥಳದಲ್ಲಿ ಇದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನೋಡಿದ್ರಲ್ಲ, ಇರುವೆಗಳನ್ನು ಮನೆಯಿಂದ ಓಡಿಸ್ಲಿಕ್ಕೆ ಒಂದು ಅದ್ಭುತವಾದಂತಹ ಟ್ರಿಕ್ಕನ್ನು ಹೇಳಿದ್ದೇನೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.